ಎಲ್ಲ ಹಳೆ ಕಾಲದಲ್ಲಿ ಯೂಸ್ ಮಾಡಿರೋ ಫೋನ್ ಎಲ್ಲ ನೀವು ಇಲ್ಲಿ ನೋಡ್ಬೋದು ನೋಡಿ. ಇಲ್ಲಿಂದ ಹಿಡಿದು ಅಲ್ಲಿ ಗಂಟ ಬರೀ ಪ್ರೈಸ್ ಎಷ್ಟು ಹೇಳಿ, 150ರಿಂದ 300 ರೂಪಾಯಿ ಅಷ್ಟೇ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ಇದು 500 ರೂಪಾಯಿ ಅಂತೆ. ಏನು ಗುರುತ್ ಲೈಟ್ರು, ಇದು 50 ರೂಪಾಯಿ ಅಂತೆ. ಆದ್ರೆ ವರ್ಕ್ ಆಗೋದಿಲ್ಲ ಬರೀ ಇಂಥದೆಯ. ಯಾವ್ದು ಗುರು ಜಮಾನ್ದು ಕ್ಯಾಮ್ರಾ. 20 ನಿಮಿಷ ಅಷ್ಟೇ ಟೈಮ್. ಆ 20 ನಿಮಿಷದಲ್ಲಿ ನೀನು ಎಗರೆ ಆಡು, ಕುಣ ಆಡು, ಏನೇ ಮಾಡು, ಒಟ್ಟಲ್ಲಿ 20 ನಿಮಿಷದಲ್ಲಿ ಗ್ಲಾಸ್ ಹೊಡ್ದಾಕಂಗಿಲ್ಲ. ಹೊಸ ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ ಪ್ರ್ಯಾಂಕ್ ಕನ್ನಡಿಗ. ಮ್ಯಾಚ್ ಮುಗಿದು 2 ದಿನ ಆದಮೇಲೆ ಇಲ್ಲಿರೋ ಪ್ಲೇಸಸ್ನ ವಿಸಿಟ್ ಮಾಡೋಕ್ಕೆ ಬಂದಿದ್ದೀನಿ. ಅಂದರೆ ಈ ಅಹಮದಾಬಾದಲ್ಲಿ ಲೋಕಲ್ ಪ್ಲೇಸ್ ಯಾವ್ಯಾವ ಇದಾವೋ ಅದನ್ನ ವಿಸಿಟ್ ಮಾಡೋಕ್ಕೆ ಕನ್ನಡದವ್ರ ಜೊತೆ ಬಂದಿದ್ದೀನಿ. ಈ ಪ್ಲೇಸಸ್ ಬಂದ್ಬಿಟ್ಟು ಗೊತ್ತಿಲ್ಲ, ಆದರೆ 2024ರಲ್ಲಿ ವರ್ಲ್ಡ್ ಕಪ್ಪಲ್ಲಿ ಒಂದು ಫೋಟೋ ಹಿಡಿಯೋಕ್ಕಂತ ಫೋಟೋ ಶೂಟಿಗೆ ಬಂದಿರ್ತಾರೆ. ಆಸ್ಟ್ರೇಲಿಯಾ ಇಂಡಿಯಾ ಒಂದು ಕಪ್ಪನಿಗೆ ಕೊಟ್ಟು ಒಂದು ಫೋಟೋ ಹಿಡಿದಿರ್ತಾರೆ. ಅದೊಂದು ಇದೊಂದು ಜಾಗದಲ್ಲಿ ಹಳೆ ಕಾಲದ್ದು. ಇವಾಗ ಎಂಟ್ರೆನ್ಸ್ ಇದು ಹಿಂಗೆ ಬಂದಿದ್ದು, ಹಿಂಗೆ ಡೌನ್ಗೆ ಹೋಗ್ಬೇಕು. ಇನ್ನು ಕೆಳಗಡೆ ಹೋಗ್ತಾ ಏನು ಸಿಗುತ್ತೋ ಗೊತ್ತಿಲ್ಲ. ಇವರು ನಮ್ಮ ಕನ್ನಡದವರು, ಹಾಸನದವರು. ಅಣ್ಣ ಹೇಳಿ, ಇವ್ರ ಹೆಸರು ಚೇತನ್ ಅಂದ್ಬಿಟ್ಟು. ಅಣ್ಣ ಹೇಳಿ. 3 ದಿನ ಆಯಿತು ಇವ್ರ ಜೊತೆಗಿದ್ದೀವಿ. ಇವರು ಇಲ್ಲೇ ಗುಜರಾತಲ್ಲೇ ಬಿಸ್ನೆಸ್ ಮಾಡ್ತಾವ್ರೆ. ಅಣ್ಣ ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ ಇರೋಕ್ಕೆ? 8 ವರ್ಷ. 8 ವರ್ಷದಲ್ಲಿ ಎಷ್ಟು ಪ್ಲೇಸ್ ನೋಡಿದ್ದೀರಾ ಗುಜರಾತಲ್ಲಿ? ಎಲ್ಲ ನೋಡಿದ್ದೀರಾ? ಈ ಪ್ಲೇಸ್ಗೆ ಇದಕ್ಕಿಂತ ಮುಂಚೆ ಬಂದಿದ್ದೀರಾ? ಫಸ್ಟ್ ಟೈಮ್. ಹಾಂ. ಓ, ಇದು ನೋಡಿ ಗೈಡ್ ಏನು ಹೇಳ್ತಿದ್ದಾರೆ. ನಾನು ಒಂದು ಪ್ಲೇಸ್, ಎಕ್ಸಾಕ್ಟ್ ಪ್ಲೇಸ್ ಹುಡುಕ್ತಾ ಇದ್ದೀನಿ. ಆ ಕಪ್ಪಿಟ್ಬಿಟ್ಟು ಎಲ್ಲಿ ಫೋಟೋ ಹಿಡಿದ್ಬಿಟ್ಟು. ಇವಾಗ ಪ್ರೆಸೆಂಟ್ ಯಾರೂ ಇಲ್ಲ ಈ ಜಾಗದಲ್ಲಿ ನೋಡಿ. ಇಷ್ಟೊತ್ತು ಟೂರಿಸ್ಟ್ ಇತ್ತು, ಇವಾಗ ನನ್ನ ಪ್ರಕಾರ ಯಾರೂ ಇಲ್ಲ. ಇಲ್ಲಿ ಬಾವಿ ಥರ ಇದೆ. ಈ ಜಾಗದಲ್ಲಿ ಮಳೆ ಬಂದಾಗ ಫುಲ್ ಇರುತ್ತೆ. ಆದರೆ ಇದು ಆಗಿನ ಕಾಲದಲ್ಲಿ ರಾಜರು ಏನು ಮಾಡ್ತಿದ್ರು ಅಂತ ಇಲ್ಲಿ ನನಗಂತೂ ಗೊತ್ತಿಲ್ಲ. ನಾನು ಮೇಲೆ ಹೋಗ್ಬೇಕಾದ್ರೆ ಕೇಳ್ತೀನಿ, ಅದ್ರ ಬಗ್ಗೆ ಗೊತ್ತಿರೋ ಡೀಟೇಲ್ ಆಗಿ ಹೇಳ್ತೀನಿ. ನೋಡಿ ಸದ್ಯಕ್ಕೆ ಇದೇ ಬಾವಿ, ಆದರೆ ಇದು 5 ಫ್ಲೋರ್ ಇದೆ. ಮಳೆ ಬಂದಾಗ ಅಲ್ಲಿ ಗಂಟ ನೀರಿರುತ್ತೆ. ಇವಾಗ ಈ ಸಮಯದಲ್ಲಿ ಈ ಥರ ಎಲ್ಲ ಕಟ್ಟೋಕ್ಕಾಗಲ್ಲ. ಈ ಡಿಸೈನಲ್ಲಿ ಹಳೆ ಥರ ಎಷ್ಟು ಮಳೆ ಸೀಸನಲ್ಲಿ ಅಲ್ಲಿ ಗಂಟೆ ಇರುತ್ತಣ್ಣ ನೀರು. ಪಾರಿವಾಳ ಇದೆಯಲ್ಲ, ಅಲ್ಲಿ ಗಂಟೆ ನೀರು ಬರ್ತದೆ. ಹೋಗೊಂಥರ ನೋಡೋಕ್ಕೆ ಚೆನ್ನಾಗಿರುತ್ತೆ, ಗ್ರೀನರಿ. ಪ್ರೆಸೆಂಟು 2024ರಲ್ಲಿ ವರ್ಲ್ಡ್ ಕಪ್ ನಡಿಬೇಕಾದ್ರೆ ಇಲ್ಲೇ ಫೋಟೋಶೂಟ್ ನೋಡ್ತಿದ್ದೆ. ಇಲ್ಲಿಂದ ಕೆಳಗಡೆ ಒಂದು 2 ಫ್ಲೋರ್ ಇರ್ಬೋದು, ಮೇಲೇನೂ 2 ಫ್ಲೋರ್ ಇರ್ಬೋದು. ಆದರೆ ಮಿಡಲ್ ಅಂತ ಬರೋದಿದೆ. ಮೇಲಿಂದ ನೋಡಿದ್ರೆ ಕಾಣಿಸೋದಿಲ್ಲ 100% ಇಷ್ಟು ಒಳಗಡೆ ಇದೆ. ಅದರಲ್ಲೂ ಹಳೆ ಕಾಲದ್ದು ಎಲ್ಲ ಕಟ್ಟಡಗಳು. ಕೊನೆಯದಾಗಿ ನಾವು ಇಬ್ಬರು ಡಿಸೈಡ್ ಮಾಡಿದ್ದು ಇದೇ ಜಾಗ ಅಂತ. ಅವತ್ತು ವರ್ಲ್ಡ್ ಕಪ್ಪಲ್ಲಿ ಫೋಟೋಶೂಟ್ ಮಾಡಿಸಿದ್ದು ಇಲ್ಲೇ ಅಂತ ನಾವು ಇಬ್ಬರು ಡಿಸೈಡ್ ಮಾಡಿದ್ದು. ಬಹುಶಃ ಇಲ್ಲೇ 100%. ಮೇಲೆ ಹೋದರೆ 2 ಫ್ಲೋರು, ಕೆಳಗಡೆ ಹೋದರೆ 2 ಫ್ಲೋರು. ಇವಾಗ ಇಲ್ಲಿಂದ ನಾವು ಬೇರೆ ಪ್ಲೇಸಿಗೆ ಹೋಗೋ ಪ್ಲ್ಯಾನು. ಒಂದ್ಸರಿ ನೋಡ್ಕೊಂಬಿಡಿ. ಇದ್ರ ಬಗ್ಗೆ ನಮಗೇನೂ ಗೊತ್ತಿಲ್ಲ. ನೀವೇನ ಗುಜರಾತಿಗೆ ಬಂದರೆ ಕೆಳಗಡೆ ಫುಲ್ ಡೀಟೇಲ್ಸ್ ಹಾಕಿರ್ತೀನಿ, ಬೇಕಾದ್ರೆ ನೀವು ಈ ಪ್ಲೇಸ್ನ ವಿಸಿಟ್ ಮಾಡ್ಬೋದು. ನಮಗೆ ಕೆಳಗಡೆ ಎಂಥ ಒಳ್ಳೆ ವ್ಯೂ ಇತ್ತು. ಮೇಲೆ ನೋಡಿದ್ರೆ ಈ ಥರ ನಾರ್ಮಲ್ ಖಾಲಿ ಪ್ಲೇಸ್ ಇದೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಒಳ್ಳೆ ಬಾವಿಯಲ್ಲಿ ಸೇತುವೆ ಥರ, ಏನಾನ ನಾವು ಬಾವಿಯಲ್ಲಿ ಏನಾನ ನೀರು ಇಳಿಬೇಕಾದ್ರೆ ಕಾಣಿಸ್ತಿದೆಯಲ್ಲ, ಅದೇ ಅಲ್ಲಿದ್ದಿದ್ದು ಬಾವಿ. ಆಗಿನ ಕಾಲದಲ್ಲಿ ನೀರನ್ನ ಇಲ್ಲಿ ಏನು ಮಾಡ್ತಿದ್ದೀರಣ್ಣ? ಸ್ಟೋರೇಜ್ ಮಾಡ್ತಿದ್ದೀರಂತೆ. ಇವಾಗ ಮಳೆ ಬಂದಾಗ ಫುಲ್ ಆಗುತ್ತೆ, ಒಂದು 2 ಫ್ಲೋರ್ ಫುಲ್ ಆಗುತ್ತೆ, ಮಿಕ್ಕಿ ಟೈಮಲ್ಲಿ ನಾರ್ಮಲ್ ಆಗಿರುತ್ತೆ. ಬಹುಶಃ ಮಳೆ ಬಂದಾಗ ಒಳ್ಳೆ ವ್ಯೂ ಸಿಗ್ಬೋದೇನೋ ನೋಡೋಕ್ಕೆ. ಇವಾಗ ಗುಜರಾತಲ್ಲಿ 2ನೇ ಪ್ಲೇಸಿಗೆ ಬಂದಿದ್ದೀವಿ. ಇದೇ ಪ್ಲೇಸು. ಇಲ್ಲೇನಂದರೆ ಬ್ರಿಡ್ಜ್ ಫೇಮಸ್ಸು, ಅಟಲ್ ಬ್ರಿಡ್ಜ್ ಅಂದ್ಬಿಟ್ಟಿದ್ದಾರೆ ಅಷ್ಟು. ನೈಟ್ ಟೈಮು ಲೈಟಿಂಗ್ ಚೆನ್ನಾಗಿರುತ್ತಲ್ಲ, ನೈಟ್ ಟೈಮ್ ಲೈಟಿಂಗ್ ಶೋ ಇರುತ್ತಂತೆ. ಇವಾಗ ನಾರ್ಮಲಾಗಿ ಒಂದು ಬ್ರಿಡ್ಜು, ಆದರೆ ಯೂನಿಕ್ ಆಗಿದೆ. ಈ ಬ್ರಿಡ್ಜ್ಗೆ ಎಂಟ್ರಿ ಬಂದುಬಿಟ್ಟು 50 ರೂಪಾಯಿ. ಆಮೇಲೆ ಇನ್ನೊಂದು ಇದರಲ್ಲಿ ಫ್ಲವರ್ ಶೋ ಇದೆ, ಅದು 70 ರೂಪಾಯಿ. ಅಷ್ಟೇ ಫ್ಲವರ್ ಶೋ ಅಲ್ಲಿರ್ಬೋದು. ಇದು ಬ್ರಿಡ್ಜ್. ಇದು ನಮ್ಮಂತರ ಬರೋ ವ್ಯಕ್ತಿಗಳಿಗಲ್ಲ, ಓನ್ಲಿ ಕಪಲ್ಸ್ಗಳಿಗೆ, ಫ್ಯಾಮ್ಲಿಗಳಿಗೆ, ಅಂಥವ್ರಿಗೆ ಮಾತ್ರ. ನಾವು ಒಂಟಿಯಾಗಿ ಬರ್ತೀವಿ ಅಂದ್ರೆ ನಮಗೆ ಇವೆಲ್ಲ ಸೂಟೇಬಲ್ ಅಲ್ಲ. ಕಪಲ್ಸ್ಗಂತೂ ಹೇಳಿ ಮಾಡಿದ ಜಾಗ. ಆರಾಮಾಗಿ ಬಂದು ನೋಡಿಕೊಂಡು ಕಷ್ಟ ಸುಖ ಮಾತಾಡ್ಕೊಂಡು ಫೋಟೋಗಳು ಇಟ್ಕೊಂಡು. ನೀವು ಹಿಡ್ದಿಲ್ಲ ಅಂದ್ರೆ ನಿಮ್ಮ ಹುಡುಗಿ ಮಾತ್ರ 100% ಇಟ್ಕೊತಾಳೆ ನೋಡಿ.
ಹೋಟೆಲ್ ಒಂದು ಯೂನಿಕ್ ಆಗಿದೆ. ಕಾರ್ನರಿಂದ ಆ ಕಾರ್ನರ್ ಗಂಟ ಹೋಗಿ ನೋಡ್ಕೊಂಡು ಮತ್ತೆ ರಿಟರ್ನ್ ಮಾಡ್ತೀವಿ. ಎಂಥದ್ದು ಇಲ್ಲ, ಸುಮ್ಮನೆ ಬರಬೇಕು, ಗಾಳಿ ಎಳ್ಕೋಬೇಕು, ಆರಾಮಾಗಿ ಹೋಗ್ಬೇಕಷ್ಟೇ. ಅಕಸ್ಮಾತ್ ಕಪಲ್ಸ್ ಬಂದರೆ ಕಷ್ಟ ಸುಖ ಮಾತಾಡ್ತಾರೆ, ಫ್ಯಾಮಿಲಿ ಬಂದರೆ ಈ ಥರ ಮಕ್ಕಳನ್ನ ಆಟ ಆಡಿಸ್ತಾರೆ. ನಾವು ಬಂದರೆ ಸುಮ್ಮನೆ ಬರಬೇಕು, ಹೋಗ್ಬೇಕಷ್ಟೇ. ಒಂಟಿ ಜಾಸ್ತಿ ಥರ ನೋಡಿ, ಫ್ಯಾಮಿಲಿ ಜೊತೆ ಬಂದರೆ ಹಿಂಗಿರುತ್ತೆ. ಇವಾಗ ಇಲ್ಲಿಂದ ನಮ್ಮ ಪ್ರಯಾಣ ಮತ್ತೆ ಬೇರೆ ಪ್ಲೇಸ್ ಯಾವ್ದಣ್ಣ? ಗಾಜಿನ ಪಾಸ ಗ್ಲಾಸ್ ಟವರ್ ಅಂತೆ, ನೋಡೋಣ ಅದೇನಿರುತ್ತೆ. ಇವಾಗ ಬ್ರಿಡ್ಜ್ ಮೇಲಿದ್ರು ಕೆಳಗಡೆ ಇಲ್ಲಿ ಈ ಸೈಕಲ್ ತುಳಿಯೋಕೆ ಬಂದಿದ್ದೀವಿ. ಅದನ್ನ ಸೈಕಲ್ ತುಳಿಬೋದು, ಇದು ಸ್ಕೇಟಿಂಗ್ ಥರ. ನೋಡೋಣ, 15 ನಿಮಿಷಕ್ಕೆ 150 ರೂಪಾಯಿ ಅಂತೆ. ಓಹೋ, ಅದಕ್ಕೆ ID ಪ್ರೂಫು ಕೊಡಬೇಕು. ನೋಡೋಣ ಹಿಂಗಿರುತ್ತೆ. 15 ನಿಮಿಷದಲ್ಲಿ ಎಷ್ಟು ದೂರ ಹೋಗ್ತೀವಿ ಒಂದು ಕತೆ ಅಂದರೆ 30 ನಿಮಿಷಕ್ಕೆ ಇಬ್ಬರಿಗೂ ಸೇರಿ, ಅದೇ 30 ನಿಮಿಷಕ್ಕೆ ಇಬ್ಬರಿಗೆ ಸೇರಿ 300 ರೂಪಾಯಿ. ಹಾಗಾದ್ರೆ 1 ನಿಮಿಷಕ್ಕೆ 10 ರೂಪಾಯಿ. ಮಾತೇ ಇಲ್ಲ. ಈ ರೂಲ್ಸ್ ಏನಂದರೆ 15 ನಿಮಿಷ ಆದಮೇಲೆ 16 ನಿಮಿಷ ಆದರೂ ಓಕೆ ಅಂತೆ. 17 ನಿಮಿಷ ನಾನು ಆದ್ರಂತೆ ಎಷ್ಟಣ್ಣ? ಹಾಫ್ ಆನ್ ಅವರ್ ಪೆನಾಲ್ಟಿನ. ಹಂಗಂದರೆ 300 ರೂಪಾಯಿ ಪೆನಾಲ್ಟಿ. ಕೊನೆಗೂ ಇಲ್ಲಾಂದ್ರೆ 1 ಕಿಲೋಮೀಟ್ರ್ ಇಲ್ಲ 500 ಮೀಟ್ರ್ ಬಂದಿದ್ದೀವಿ. ಇದರಲ್ಲಿ ಇಟ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ. ಇದು ಆಕ್ಸಿಲೇಟ್ರ್, ಇದು ಬ್ರೇಕು. ಹೋಗಿ ಒಂದ್ಸರಿ ಮೂವ್ ಮಾಡಿ ಕುಡಿ, ಒಂದು 70-80ರಲ್ಲಿ ಕುಡಿ. ಅಣ್ಣ ನಿಧಾನ, ತಾರ್ ರೋಡು. ಒಟ್ಟಲ್ಲಿ ಚೆನ್ನಾಗಿದೆ, ಆದರೆ ಬ್ಯಾಲೆನ್ಸ್ ಸಿಗಲ್ಲ, ಅದೊಂದು ಕಷ್ಟ ಅಷ್ಟೇ. ಗುರು ಯಾ ಮಾರಿದ್ರಿ ಈ ತಾರ್ ರೋಡಲ್ಲಿ? ಹಾಕ್ಬಿಟ್ಟು ಹೋಗ್ತಾ ಇದ್ದೀವಿ. ಓಡ್ಸೋಕ್ಕೆ ಚೆನ್ನಾಗಿದೆ, ಅದು ಬರೀ 15 ನಿಮಿಷ ಅಲ್ಲ, ಅದೊಂದು ಭಯ ಇರುತ್ತೆ. ಇನ್ನೊಂದು ಬಿದ್ದರೆ ಮಾತ್ರ ಕೈ ಕಾಲು ಮಕ ಗೀಕ ಎಲ್ಲ ಉಚ್ಕೊಂಡು ಹೋಗುತ್ತೆ. ಅದೊಂದು ಕರೆಕ್ಟಾಗಿ ಸೇಫ್ಟಿ ಇಲ್ಲ, ಬ್ಯಾಲೆನ್ಸ್ನ ಕರೆಕ್ಟಾಗಿ ಇಟ್ಕೋಬೇಕು. ಅದು 3ನೇ ಪ್ಲೇಸು. ಇದಕ್ಕೂ ಎಂಟ್ರಿ ಫೀಸು 10 ರೂಪಾಯಿ, ಇಬ್ಬರಿಗೂ ಸೇರಿ 20 ರೂಪಾಯಿ. ನಾವು ಗ್ಲಾಸ್ ಟವರ್ ನೋಡ್ಬೇಕಂತ ಬಂದಿರೋದು. ಹಾಂ, ಮಕ್ಕಳಿಗೆ ಆಟ ಆಡ್ಸೋಕ್ಕೆ ವಂಡರ್ಲಾ ಪಾರ್ಕ್ ಇದೆ. ಝೂ ಅಂದರೆ ಇದು ಅನಿಮಲ್ಸ್ ಇದೆಯಾ? ಅಷ್ಟು ದೊಡ್ಡದಾಗಿ ಕಾಣಿಸೋದಿಲ್ಲ ಅಣ್ಣ. ಇದು ಹೆಚ್ಚಿಗೆ 1 ಕಿಲೋಮೀಟ್ರಲ್ಲಿ ಸ್ಪ್ರೆಡ್ ಆಗಿದೆ. ಮೇನ್ ಇದು ಬೇಕಾಗಿದೆ ಗ್ಲಾಸ್ ಟವರ್. ಎಲ್ಲಿದೆ? ಇದೆಲ್ಲ ಮಕ್ಕಳಿಗೆ ಒಳ್ಳೆ ಪ್ಲೇಸ್. ಇವಾಗ ಗ್ಲಾಸ್ ಟವರ್ಗೆ 100 ರೂಪಾಯಿ ಇಬ್ಬರಿಗೆ. ನಾನು ಬರ್ತಾ ಹಾಂ, ಒಬ್ಬರು 170. ಹಾಗಾದ್ರೆ ಇಲ್ಲಿ ನಾವು ಬಂದಿದ್ದು ಯಪ್ಪ ಅಣ್ಣ, ಇದು ಬೇಡ, ಏನು ಬೇಡ, ನಂಗೆ ಶೂಟ್ ಆಗಲ್ಲ, ಬೇಡ. ನಾನು ಅಂದ್ಕೊಂಡೆ ಅಲ್ಲಿಂದ ಬರೋಕ್ಕೆ ಗ್ಲಾಸ್ ನೋಡೋಕ್ಕೆ ಎಷ್ಟು 50 ರೂಪಾಯಿ ಅಂದ್ಕೊಂಡೆ. ಆದರೆ ಜಸ್ಟ್ ಒಳಗಡೆ ಬರೋಕ್ಕೆ 50 ರೂಪಾಯಿ. ಇಲ್ಲಿ ಸಪ್ರೇಟ್ ಗೇಮ್ ಆಡೋಕ್ಕೂ ಸಪ್ರೇಟು, ಇದು ನೋಡೋಕ್ಕೂ 170. ಅಲ್ಲಿ ಹಾಕಿದ ನೋಡಿ, ಬರೀ 20 ನಿಮಿಷ 170 ರೂಪಾಯಿ ಪರ್ ಪರ್ಸನ್. ಅದಕ್ಕೆ ಹಿಂಗಿಲ್ಲ ಇವ್ರು ಈ ರೇಂಜಿಗೆ ಕಟ್ತಾರ. ಆದ್ವಿ ಸರಿಯಾಗಿ ಆದ್ವಿ ಇಬ್ಬರು ಬಕ್ರ ಪಾಪ. ಇಲ್ಲ 5 ಕಿಲೋಮೀಟ್ರಿಂದ ಬಂದಿರೋದು ಇದು ನೋಡ್ಬೇಕಂತ. ಇವಾಗ ಗ್ಲಾಸ್ ಟವರ್ನ ನೋಡೋಕ್ಕೆ 170 ರೂಪಾಯಿ ಕೊಟ್ಟು ಹೋಗ್ತಾ ಇದೀವಿ. ಅಣ್ಣನೇ ಪರ್ಚೇಸ್ ಮಾಡಿದ್ದು. ನೋಡೋಣ, ಇದನ್ನು ನೋಡ್ಬಿಡ್ತೀನಿ ಹೆಂಗೆ. ಇದನ್ನು ಮೇಲೆ 20 ನಿಮಿಷ ಟೈಮ್ ಇರುತ್ತಂತೆ. ಕೊನೆಯದಾಗಿ ಫೈನಲ್ ಆಗಿ ಬಂದರೆ ಮೇಲೆ ಹಿಂಗಿದೆ. ಇಲ್ಲಿ ಸನ್ಸೆಟ್ ನೋಡ್ಬೋದು, ಅಷ್ಟೇ ಒಳ್ಳೆ ವ್ಯೂ. ಇಲ್ಲಿಂದ ಸನ್ಸೆಟ್ ಒಳ್ಳೆ ವ್ಯೂ. ಅದು ಬಿಟ್ಟರೆ ಹಿಂಗೆ ನಾವೇನ ಹಿಂಗೆ ನೋಡ್ಕೊಂಡು ಹಿಂಗೆ ನಡೆಯೋಕ್ಕಾದ್ರೆ ಒಂದೊಂದು ಹೆಜ್ಜೆಗೂ ಒಂಥರ ಹಾರ್ಟ್ ಬೀಟ್ ಹೊಡ್ಕೊಳ್ಳುತ್ತೆ. ಇಲ್ಲಿ ಅಣ್ಣ ಫೈನಲ್ ಆಗಿ ಮೇಲೆ ವ್ಯೂ ಈ ಥರ ಇದೆ. ಅಕಸ್ಮಾತ್ ನಾವು ಕೆಳಗಡೆ ನೋಡಿ ಹಿಂಗೆ ಹೆಜ್ಜೆ ಇಟ್ಟಿದ್ರೆ ಒಂಥರ ಭಯ ಆಗುತ್ತೆ. ಅದೇ ಬಿಟ್ಟರೆ ಹಿಂಗೆ ನಾರ್ಮಲ್ ಹಿಂಗೆ ನಡ್ಕೊಂಡ್ರೆ ಏನಾಗೋದಿಲ್ಲ. ಸನ್ಸೆಟ್ ಆಗ್ತಿದೆ, ಇದೊಂದು ನೋಡೋಕೆ ಚೆನ್ನಾಗಿದೆ ಸನ್ಸೆಟ್. ಅದು ಬೇರೆ ಬರೀ 20 ನಿಮಿಷ ಅಷ್ಟೇ ಟೈಮ್. ಆ 20 ನಿಮಿಷದಲ್ಲಿ ನೀನು ಎಗರೆ ಆಡು, ಕುಣಿದು ಆಡು, ಏನೇ ಮಾಡು, ಒಟ್ಟಲ್ಲಿ 20 ನಿಮಿಷದಲ್ಲಿ.
ನೀವೇನು ಮಾಡಿದ್ರಣ್ಣ 20 ನಿಮಿಷದಲ್ಲಿ ಆಲ್ರೆಡಿ ಒಂದು 8-10 ನಿಮಿಷ ಆಗಿರ್ಬೋದು. ಪಾಪ ಅಣ್ಣ ಹಂಗೆ ಸುಮ್ಮನೆ ತಿರ್ಗಾ ಆಡ್ತವ್ರೆ. ಒಂದು ಫೋಟೋ ತೊಗೊತಲ್ಲ, ಒಂದು ವಿಡಿಯೋ ತೊಗೊತಲ್ಲ. ಆಲ್ಮೋಸ್ಟ್ ನನಗೆಲ್ಲ ಫೋಟೋ ಹಿಡ್ಕೊಟ್ಟವ್ರೆ ಅವರೇ. ನೋಡಿ ಇದೆಲ್ಲ ಚಿಕ್ಕ ಮಕ್ಳಿಗೆ ಗೇಮು. ಆಲ್ಮೋಸ್ಟ್ ಒಂದೊಂದು ಗೇಮಿಗೂ ಒಂದೊಂದು ಎಂಟ್ರಿ ಫೀಸ್ ಇರುತ್ತೆ. ಫ್ಯಾಮ್ಲಿಗೆ ತಕ್ಕಾದ ಪ್ಲೇಸ್ ಇದು. ಆರಾಮಾಗಿ ಬಂದು ವಿಸಿಟ್ ಮಾಡಿ ಮಕ್ಕಳನ್ನ ಆಟ ಆಡಿಸಿ ಚೆನ್ನಾಗಿ ಮನೆ ಕರ್ಕೊಂಡೋಗಿ. ಅದು ಬಿಟ್ಟರೆ ಲೇಕ್ ಬಿಟ್ಟರೆ ಸೆಂಟ್ರಲ್ ಏನೋ ದೇವಸ್ಥಾನ, ಇಲ್ಲಾಂದರೆ ಗೇಮು. ಅಣ್ಣ ಸೆಂಟ್ರ್ ಏನಿರ್ಬೋದು? ಆ ಸೆಂಟ್ರ್ ಏನು ಹೋಟೆಲ್ಲ ಲೇಕಾ? ಟ್ರೈನ್ ಪೂರ್ತಿ ಸುತ್ತಿಸುತ್ತೆ. ಆ ಟ್ರೈನಲ್ಲಿ ಕುತ್ಕೊಂಡು ಈ ಲೇಕ್ ಪೂರ್ತಿ ಸುತ್ತಿಸುತ್ತೆ. ಎಲ್ಲಿದೆ ಟ್ರೈನ್? ಟ್ರೈನ್ ಆ ಕಡೆ ಇರುತ್ತೆ. ಟ್ರೈನ್ ಇರುತ್ತೆ. ಆ ಟ್ರೈನಲ್ಲಿ ಕುತ್ಕೊಂಡು ನೀವು ಎಲ್ಲಿಗೆ ಹೋಗ್ತೀರಾ, ಝೂಗೆ ಹೋಗೋದಾದ್ರೆ, ಇಲ್ಲಿಗೆ ಬರೋದಾದ್ರೆ, ಆ ಕಡೆಗೆ ಹೋಗೋದಾದ್ರೆ ಪೂರ್ತಿ ಅಲ್ಲ ಈ ಸೆಂಟ್ರಲ್ ಇರೋದು? ಸೆಂಟ್ರಲ್ಲಿ ಇರೋದು ಮಾಮೂಲಿ. ನೋಡಿ ಅವಾಗ ಅಣ್ಣ ಹೇಳಿದರು ಮೇಲಿಂದ ಟ್ರೈನ್ ಬರುತ್ತಂತ. ಇವಾಗ ಬರ್ತಾ ಇದೆ ಟ್ರೈನ್. ಚೆನ್ನಾಗಿದೆ ಫೆಸಿಲಿಟಿ ಇರೋದು ನೋಡಿ. ಹಾಂ ಡೈವರ್ ನೋಡಿ. ಇಲ್ಲಿಂದ ನಮ್ಮ ಪ್ರಯಾಣ ರೂಮ್ಗೆ ಇವತ್ತಿನ ದಿನ ಹೀಗಿತ್ತು. ಅಣ್ಣವ್ರಿಗೆ ಟ್ಯಾಂಕ್ಸ್. ನಮಗೆಲ್ಲ ಒಂದು 3 ಜಾಗನ ಹತ್ರದಿಂದ ತೋರಿಸಿದ್ದಾರೆ. ಆಲ್ಮೋಸ್ಟ್ ಅವರೇ ಕಟ್ಟಿದ್ದಾರೆ ಫೀಸ್ನ. ತುಂಬ ಟ್ಯಾಂಕ್ಸ್ ಅಣ್ಣ. ಅದೇ ಇದು ಬಿಟ್ಟು ಬೇರೆ ಇನ್ನೇನು ಬರಲ್ಲ. ಇವರು ಎಲ್ಲ ಫೇವ್ರೇಟ್ ಪ್ಲೇಸು. ಅರ್ಥ ಮಾಡ್ಕೊಳ್ಳಿ, ಫೇವ್ರೇಟ್ ಪ್ಲೇಸ್ ಅಂದರೆ ಯಾವಾಗಲೂ ನೈಟ್ ಅಲ್ಲಿಗೆ ಹೋಗ್ತಾರೆ ಅವರು. ಏನು ಮಾಡೋಕ್ಕೆ ಹೋಗ್ತಾರೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳ್ಳಿ. A few moments later. ನಿನ್ನೆ ಅಹಮದಾಬಾದ್ ಸಿಟಿಯಲ್ಲಿ ಒಂದು 3 ಪ್ಲೇಸ್ ನೋಡ್ಕೊಂಡು ನಾನು ಚೇತು ಅಣ್ಣ. ಇವಾಗ ಅವ್ರು ಗೋಡನ್ ಬಂದುಬಿಟ್ಟು ಅದೇ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇವಾಗ ಅಲ್ಲಿ ಒಳಗಡೆ ಇದ್ದಾರೆ. ನಾನು ಇವತ್ತು ಬೇರೆ ಭಾನುವಾರ. ಇಲ್ಲಿ ಸಂಡೇ ಬಜಾರ್ ನಡೆಯುತ್ತಂತೆ, ಅಂದರೆ ಚೋಳ್ ಬಜಾರ್. ನಮ್ಮ ಕೇರ್ ಮಾರ್ಕೆಟಲ್ಲಿ ಚೋಳ್ ಬಜಾರ್ ನಡೆಯುತ್ತಲ್ಲ ಭಾನುವಾರ, ಸೇಮ್ ಇಲ್ಲಿ ನಡೆಯುತ್ತಂತೆ. ಇವಾಗ ಅದಕ್ಕೆ ಹೋಗೋಣ, ಒಂದು ವಿಸಿಟ್ ಹಾಕ್ಕೊಂಬರೋಣ. ಅದು ಬೇರೆ ಭಾನುವಾರ, ಈ ಬಿಸಿಲಲ್ಲಿ ಹೋಗೋಕ್ಕಾಗಲ್ಲ. ರ್ಯಾಪಿಡೋ ಬುಕ್ ಮಾಡಿದ್ದೀನಿ, ರ್ಯಾಪಿಡೋಯಿಂದ ಹೋಗ್ತೀನಿ. ಅದು ಹೆಂಗಿದೆ ಅಂತ ನೋಡ್ತೀನಿ. ಅಲ್ಲಿಂದ ಮತ್ತೆ ರಿಟರ್ನ್ ಬರ್ತೀನಿ. ನೋಡೋಣ ಇದೇ ನನ್ನ ನೋಡಲಾರ್ದು ವಸ್ತುಗಳು ಏನಂಗೆ ಕಾಣಿಸುತ್ತಾ, ಇಲ್ಲ ಕಮ್ಮಿ ರೇಟ್ಗೆ ನನಗೆ ಸಿಗುತ್ತಾ ನೋಡೋಣ. ಈ ಬ್ಲಾಗಲ್ಲಿ ಎಷ್ಟಾಗುತ್ತೋ ಅಷ್ಟು ತಿಳಿಸ್ಕೊಡ್ತೀನಿ. ನಿನ್ನೆದು ಇವತ್ತದು ಸೇರಿ ಒಂದು ಬ್ಲಾಗ್ ಆಗುತ್ತೆ. ಸದ್ಯಕ್ಕೆ ನಾನು ಇರೋ ಏರಿಯಾಯಿಂದ 12 ಕಿಲೋಮೀಟ್ರ್ ಇದೆ. ನಾನಿವಾಗ ಅದೇ ಚೋಳು ಬಜಾರ್, ಹಂಗಂದರೆ ಸಂಡೇ ಮಾರ್ಕೆಟ್ ಏನೋ ಅಂತಾರಂತೆ ಬಸ್ಸು. ನನಗೆ ರ್ಯಾಪಿಡೋ ಇಲ್ಲಿ ಬಿಡುತ್ತು. ಇವಾಗ ಆ ಕಡೆ ಹೋಗ್ಬೇಕು ನಾನು. ನೋಡೋಣ ಏನೇನು ಸಿಗುತ್ತೆ. ನಾನೇನೋ ಪರ್ಚೇಸ್ ಮಾಡೋಕ್ಕೆ ಏನಾದ್ರು ಸಿಗುತ್ತಾ, ಇಲ್ಲಾಂದರೆ ಆಲ್ಮೋಸ್ಟ್ ಏನಾರ ಕಮ್ಮಿ ರೇಟಲ್ಲಿ ಫೋನ್ ಏನಾದ್ರು ಸಿಗುತ್ತಾ, ಕ್ಯಾಮ್ರಾ, ಹಳೆ ಕ್ಯಾಮ್ರಾ. ಆಲ್ಮೋಸ್ಟ್ ನಾನು ನೋಡೋಕ್ಕೆ ಬಂದಿರೋದು ಹಳೆ ವಸ್ತುಗಳು ಏನಾರ ಸಿಗ್ಬೋದಾ, ನಾನು ನೋಡದೇ ಇರೋದು. ನೋಡಿ ಇಲ್ಲಿರೋ ಸೆಸ್ಮಾನ ಯಾವುದೇ ತೊಗೊಳ್ಳಿ 50 ರೂಪಾಯಿ ಅಂತ ಇದು ಬೋರ್ಡ್ ಹಾಕಿದ್ದಾರೆ. ಆಲ್ಮೋಸ್ಟ್ ಒಳ್ಳೊಳ್ಳೆ ಗಾಗಲ್ ಸಿಕ್ಕಿದ್ದಾರೆ. ಯಾವುದೇ ತೊಗೊಳ್ಳಿ 50 ರೂಪಾಯಿ. ಇವಾಗ ಮಾರ್ಕೆಟು ಇಲ್ಲಿಂದ ಸ್ಟಾರ್ಟು. ನಾನು ಸ್ಟಾರ್ಟಿಂಗ್ ನೋಡಿದ್ದಂದರೆ 50 ರೂಪಾಯಿ ಗಾಗಲ್ಸು. ಅದ್ರಲ್ಲಿ ಆಲ್ಮೋಸ್ಟ್ ತೊಗೊಳೋದಿತ್ತು, 50 ರೂಪಾಯಿ ಕೊಟ್ಟರು ವರ್ತಿತ್ತು. ನೋಡೋಣ, ಆದರೆ ಹೋಗ್ಬೇಕಾದ್ರೆ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಇದು ಎಷ್ಟಪ್ಪ ಟಿ ಶರ್ಟ್? ಇದು ನೋಡೋ ಕ್ವಾಲಿಟಿ ಚೆನ್ನಾಗಿದೆ. 60 ರೂಪಾಯಿ ಅಂತೆ ಓನ್ಲಿ. ಇವಾಗ ಇಲ್ಲಿ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಆಲ್ಮೋಸ್ಟ್ ಎಲ್ಲ ಬಟ್ಟೆನೇ ಇರೋದು. ಮುಂದೆ ಹೋಗ್ತಾ ಏನು ಐಟಮ್ಸ್ ಇರೋದು ಗೊತ್ತಿಲ್ಲ. ನೋಡಿ ಎಲ್ಲ ಆಲ್ಮೋಸ್ಟ್ ಬಟ್ಟೆನೇ. ಚೀಪ್ ರೇಟ್ಗೆ, ನಾರ್ಮಲ್ ರೇಟ್ಗೆ ಒಂದೊಂದು ಜಾಗದಲ್ಲಿ ಮಾತ್ರ ಕಮ್ಮಿ. ಇನ್ನು ಮಿಕ್ಕಿದ ಜಾಗದಲ್ಲಿ 200 ರೂಪಾಯಿ 250 ರೂಪಾಯಿ ಇದೇ ರೇಟು. ನೋಡಿ ಬೆಲ್ಟು ಒಂದು 60 ರೂಪಾಯಿ. ಯಾವುದೇ ಬೆಲ್ಟ್ ತೊಗೊಳ್ಳಿ 60 ರೂಪಾಯಿ ಅಂತ. ಕ್ಯಾಪು 60 ರೂಪಾಯಿ ಯಾವುದೇ ತೊಗೊಂಡು. ಆಮೇಲೆ ಸಾಕ್ಸು 40 ರೂಪಾಯಿ. ಇದನ್ನ ಚಿಕ್ಕವ್ರು ಇದ್ದಾಗ ನೋಡ್ತಾ ಇದ್ವಿ. ಇದು ಫಸ್ಟ್ ತೊಗೋಬೇಕಾದ್ರೆ ಚಿಕ್ಕದಿರುತ್ತೆ, ನೀರಲ್ಲಿ ಹಾಕಿದ್ದು ದೊಡ್ಡದಾಗುತ್ತೆ. ಎಕ್ಸಾಂಪಲ್ ಈ ಥರ ಒಂಥರ ಏನೋ ನೋಡೋಕೆ ಒಂಥರ ಖುಷಿ. ಇವಾಗ ಆಲ್ಮೋಸ್ಟ್ ಡಿಫ್ರೆಂಟ್ ಕಲರ್ ಇದೆ. ಇದೇನು ಪಿಂಕಾ, ಬ್ಲೂನಾ ಎಲ್ಲ ಮಿಕ್ಸು. ರೆಡ್ಡು, ಇದು ನೀಲಿ ಕಲರು, ಅದು ವೈಟು ಇದೆ, ರೆಡ್ಡು ಇದೆ, ಆರೆಂಜ್ ಇದೆ. ಆಲ್ಮೋಸ್ಟ್ ಎಲ್ಲ ಕಲರು. ಒಂಥರ ಬಾಲ್ ಥರ ಇದು, ಹಿಡ್ಕೊಂಡು ಹೊಡೆದಾಡಬೇಕು ಆ ರೇಂಜಿಗೆ. ಚಿಕ್ಕ ವಯಸ್ಸಲ್ಲಿ ಅಷ್ಟು ಆ ಕ್ರೇಜ್ ಇತ್ತು, ಇವಾಗಿಲ್ಲ. ನೋಡಿ ಇದು ಇದು ಬಂದ್ಬಿಟ್ಟು 200 ರೂಪಾಯಿ ಅಂತೆ. ಇದು ಒಂಥರ ಕ್ವಾಲಿಟಿ ಚೆನ್ನಾಗಿದೆ. ಇನ್ನು ಹೊಸ ಪೀಸ್ ಥರ ಇದೆ, 200 ರೂಪಾಯಿ. ಕೊನೆಗೂ ನೋಡೋಕ್ಕೆ ನನಗೆ ಸಿಕ್ಕಿದ್ದು 500 ರೂಪಾಯಿ ನೋಟು. ಅದು ಈ ಮಕ್ಕಳಿಂದ ಇದು ಕೇಳ್ತವ್ರು ಅವರು. ಇದು ಮಾರಕ್ಕೆ ಇಟ್ಟಿರೋದಪ್ಪ ಇಲ್ಲಿ. ಎಷ್ಟು ಗೊತ್ತಾ? 400 ರೂಪಾಯಿ ಅಂತೆ. ಅದು ಬಿಟ್ಟರೆ ನನಗೆ ಕಾಣಿಸಿದ್ದು 50 ಪೈಸೆ ಕಾಯಿನ್ಸು, ಆಮೇಲೆ 20 ರೂಪಾಯಿ ಆಗಿನ ಕಾಲದೇನೋ ಗೊತ್ತಿಲ್ಲ. ಇದು 50 ರೂಪಾಯಿ ಕಾಯಿನ್ಸು.
ಆಲ್ಮೋಸ್ಟ್ ಇವೆಲ್ಲ ಹಳೆ ಕಾಲದ್ದು ಕಾಯಿನ್ಸ್. ಅದು ಬಿಟ್ಟರೆ ಈ ನೋಟ್ ಒಂದು ಇಷ್ಟ ಆಯಿತು. ಅದು ಬಿಟ್ಟರೆ ಇವೆಲ್ಲ ಹಳೆ ಕಾಲದ್ದೇ. ಇಲ್ಲಿರೋ ಕಾಯಿನ್ ಎಲ್ಲ ಹಳೆ ಕಾಯಿನ್ ಎಲ್ಲ ಇಷ್ಟ ಆಯಿತು. ಅದರಲ್ಲೂ ಆ 500 ರೂಪಾಯಿ ನೋಟ್ ತುಂಬ ಇಷ್ಟ ಆಯಿತು. ಆದರೆ ಆ 500 ರೂಪಾಯಿ ನೋಟಿಗೆ 300 ರೂಪಾಯಿ ಹೇಳ್ತವ್ರೆ. ನಾನಿರೋ ಪೊಸಿಷನಲ್ಲಿ 100 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೀನಿ. ಬೇಡ ಅಂತ ಹೇಳಿದ್ರು. ಅದಕ್ಕೆ ಇವಾಗ ಇಲ್ಲಿಂದ ಮೂವ್ ಆಗೋಣ. ಆಲ್ಮೋಸ್ಟ್ ನೋಡಿ ಇವೆಲ್ಲ ಹಳೆ ಕಾಯಿನ್ಗಳೇ, ನೋಡೋಕೆ ಒಂಥರ ಚೆಂದ. ಇದು 1 ರೂಪಾಯಿ ಕಾಯಿನು. ಇದು ನೋಡೋಕ್ಕೂ ಚೆನ್ನಾಗಿದೆ. ಕೊನೆಗೂ ನಾನು ನೋಡ್ತಾ ಇದ್ದಿದ್ದೆ ಹಳೆ ಕಾಲದ್ದು. ಈ ಗಡಿಯಾರ ಹಳೆ ಕಾಲದ್ದು. ಇದಿರೋದು ಇದೂ ಹಳೆ ಕಾಲದ್ದೇ. ಇದೂ ಹಳೆ ಕಾಲದ್ದೇ. ಇದೂ ಹಳೆ ಕಾಲದ್ದೇ. ನೋಡಿ ಕೀನು ಹಳೆ ಕಾಲದ್ದೇ. ಇಸ್ತ್ರಿ ಇಲ್ಲಿ ನೋಡಿ, ಇವೆಲ್ಲ ಟೇಪ್ ರೆಕಾರ್ಡ್ ಅಂತಾರೆ ನಮ್ಮ ಇದರಲ್ಲಿ. ರೇಡಿಯೋ ಹೇಳ್ಬೇಕಂದ್ರೆ ರೇಡಿಯೋ. ಇದು ಮೀಟರು. ಇದು ವೋಲ್ಟೇಜ್ ಚೆಕ್ ಮಾಡೋ ಮೀಟ್ರು, ಕರೆಂಟಿಗೆ ಸಂಬಂಧಪಟ್ಟಿದ್ದು ಇದು. ಅದು ಬಿಟ್ಟರೆ ಇದನ್ನು ರೇಡಿಯೋ. ನೋಡಿ, ಇದನ್ನು ರೇಡಿಯೋ. ಅದು ಬಿಟ್ಟು ಇದು ಹಿಂಗೆ ಟೈಪ್ ಮಾಡ್ತಾರೆ. ಓಹೋ, ಇಲ್ಲಿ ನೋಡಿ ವರ್ಕಿಂಗ್. ಇದು ವರ್ಕಿಂಗ್ ಇದೆಯಂತೆ ನೋಡಿ. ಇಲ್ಲಿ ಒಂದೊಂದು ನಾನು ಹಿಂಗೆ ಪ್ರೆಸ್ ಮಾಡಿದ್ರೆ ಒಂದೊಂದು ಹೊರಗಡೆ ಬರುತ್ತೆ. ಓ ಸೂಪರ್. ಆಮೇಲೆ ಇದು ಹಳೆ ಕಾಲದ್ದೇ ಕ್ಯಾಮ್ರಾ. ಯಾವ್ದು ಕಂಪ್ನಿ ಅದು ಗೊತ್ತಿಲ್ಲ, ಒಂದೊಂದು ಕ್ಯಾಮ್ರಾ. ಓಹೋ, ಇದು ನೋಡಿ, ಇದೆ ಹಳೆ ಕಾಲದ್ದು. ಇದು ಯಾವ್ದು ಗುರು? ಜಮಾನ್ದು ಕ್ಯಾಮ್ರಾ. ಇದಕ್ಕೆ ಬಟನ್ ಎಲ್ಲಿದೆ? ಪ್ರೆಸ್ ಮಾಡೋದೆಲ್ಲಿದೆ? ಸರ್ ಜಿ ಏಕೆ ರೇಡಿಯೋ? ಹಾಂ, ಇದು ನೋಡಿ ರೇಡಿಯೋ ಆಗಿನ ಕಾಲದ. ಕ್ರೇಜಿ. ನಾನು ಈ ಥರನೇ ನೋಡೋಕ್ಕಂತಲೇ ಬಂದಿರೋದು. ಫೈನಲ್ಲಾಗಿ ಒಂದು ಜಾಗ ನೋಡಿದ್ದೀನಿ. ಇನ್ನು ಮುಂದೆ ಸಿಗುತ್ತಾ ನೋಡೋಣ. ಇದೇನಂತ ಗೊತ್ತಾಗಿಲ್ಲ. ಇದನ್ನು ಟೈಪಿಂಗ್ ಮಾಡೋದು, ಅದನ್ನು ಟೈಪಿಂಗ್ ಮಾಡೋದು. ಆಮೇಲೆ ಹಳೆ ಕಾಲದಲ್ಲಿ ಮೂವಿಯಲ್ಲೆಲ್ಲ ಯೂಸ್ ಮಾಡ್ತಾರಲ್ಲ, ಕಾಲಿಂಗ್ ಮಾತಾಡ್ತಾರಲ್ಲ, ಮತ್ತು ಇಲ್ಲಿ ಅದೇ ಥರ ಹಳೆ ಕಾಲದ್ದು. ಇದು ಮನೆಗೆ ಇವಾಗ ಮೀಟ್ರ್ ಬರುತ್ತಲ್ಲ, ಆ ಥರದ್ದು ಹಳೆ ಕಾಲದ್ದು. ಇದು ಟ್ರಿಪ್ ಏನಂತಾರಲ್ಲಿ ಇದು ಮರ್ತೋಗ್ಬಿಟ್ಟಿದ್ದೀನಿ. ಸ್ವಿಚ್ಚು, ಮೇನ್ ಸ್ವಿಚ್ ಇರುತ್ತಲ್ಲ ಮನೆಗೆ, ಏನಾನ ಟ್ರಿಪ್ ಆದರೆ ನೋಡಿ. ಟೇಪ್ ರೆಕಾರ್ಡು. ಇದು ಏನಂತ ಆಲ್ಮೋಸ್ಟ್ ಈಗಿನ ಜನ್ರೇಷನ್ ವಾಚ್ಗಳು, ಆಗಿನ ಜನ್ರೇಷನ್ದಲ್ಲ. ನನಗೆ ಇಷ್ಟ ಆಯಿತು. ಎಷ್ಟು ಕಲರ್ ಇದೆ ಗೊತ್ತಾ? ಪೂಮಾ. ಹಾ ವರ್ಕಿಂಗಲ್ಲಿ ಇದೆ ನೋಡಿ. ಓಹೋ, ಏನು ಗುರು ಲೈಟ್ರು? ಯಾವ ಲೈಟ್ರ್ ಬೇಕು? ಎಂಥ ಲೈಟ್ರ್ ಬೇಕು ನಿಮ್ಗೆ ಹೇಳಿ. ನೋಡಿ, ಓಹೋ ಕ್ರೇಜಿ ಅನ್ಕೊಳ್ಳಿ. ಸೇಮ್ ಲೈಟ್ರು, ಆದರೆ ಇಲ್ಲಿ ಇನ್ನೂ ಯೂನಿಕ್ ಆಗಿ ಇಕ್ಕಿದ್ದಾರೆ, ದೊಡ್ಡದು. ನೋಡಿ, ಇದು 50 ರೂಪಾಯಿ ಅಂತೆ. ಆದರೆ ವರ್ಕ್ ಆಗೋದಿಲ್ಲ. ಸುಮ್ಮನೆ ಮನೇಲಿ ಎತ್ಕೊಂಡೋಗಿ ಸೋಕೇಸ್ಗೆ ನಾನು ಇಕ್ಕಂಗಿದ್ರೆ ಇಕ್ಬೋದು. ಅಪ್ಪ ಹಾಂ, ನೋಡಿ ಇವೆಲ್ಲ ಹಳೆ ಕಾಲದ್ದೇ. ಇದು ಹಳೆ ಕಾಲದ್ದು. ಹಳೇದಂದರೆ ಒಂದು 10 ವರ್ಷ ಹಿಂದ್ಗಡೆ, ಇಲ್ಲ ಒಂದು 8-9 ವರ್ಷ ಹಿಂದ್ಗಡೆ. ಇದೆಲ್ಲ ಮನೇಲಿ ರಿಮೋಟು. ಈ ರಿಮೋಟ್ ಇಲ್ಲೇನು ವರ್ಕ್ ಆಗುತ್ತೆ ಅಂತ ಇಕ್ಕಿದ್ರೆ ಗೊತ್ತಿಲ್ಲ. ಅದು ಬಿಟ್ಟರೆ ನನಗೆ ಯಾವ್ದು ಸಿಗುತ್ತೆ ಹಳೇದು ನೋಡೋಕ್ಕೆ? ವಾಚ್ಗಳು. ಅದು ಬಿಟ್ಟರೆ ಬ್ಯಾಟ್ರಿ. ಇದು ಜ್ಞಾಪಕ ಇದೆ, ನೋಕಿಯಾ ಬ್ಯಾಟ್ರಿ. ನೋಕಿಯಾ. ಅದು ಬಿಟ್ಟರೆ ಇದು ಪೆನ್ ಡ್ರೈವ್ ಟೈಪು. ಗೋಲಿಗಳನ್ನೂ ನೋಡ್ಬಿಟ್ಟಪ್ಪ. ಫಸ್ಟ್ ಆಡ್ತಾಯಿದ್ದೆ ಗೋಲಿ, ಇವಾಗ ಆಡ್ತಾಯಿಲ್ಲ. ಇದೊಂದು ಮಾರಾಟದಲ್ಲಿ ಗೋಲಿನ ಇಕ್ಕಿದಾರಲ್ಲ ಲೆಕ್ಕ ಹಾಕಿ. ಗಣೇಶ ಒಂದು ವಿಗ್ರಹ, ಏನೇನು ಇಕ್ಕಿದ್ದಾರೆ ಗೊತ್ತಾ? ಅಯ್ಯೋ, ಇದನ್ನೆಲ್ಲ ತೊಗೊಳೋರು ಇರ್ತಾರೆ. ಅಕಸ್ಮಾತ್ ಮನೆಗೆ ನನ್ನ ಡಿಸೈನ್ ಆಗಿ ಕಾಣಿಸ್ಬೇಕಂದ್ರೆ ಶೋಕೇಶ್ಗೆ ಇಕ್ಕಕ್ಕೆ ತೊಗೊಂಡೋಗ್ಬೋದು. ಇವೆಲ್ಲ ಆಲ್ಮೋಸ್ಟ್ ಹಳೆ ಕಾಲದ್ದು. ಆ ಗೊಂಬೆ ಸಿಂಹನೂ ಇಕ್ಕಿದ್ದಾರೆ. $25,000 mAh ಬ್ಯಾಟ್ರಿ ಬಂದ್ಬಿಟ್ಟು 400 ರೂಪಾಯಿ ಅಂತೆ. ಇದು 500 ರೂಪಾಯಿ ಅಂತೆ.
ಆಲ್ಮೋಸ್ಟ್ ಯಾವ ಕಂಪ್ನಿದು ಗುರು ಇದು ನಾನು ನೋಡೇ ಇಲ್ಲ. ಆ ಪವರ್ ಬ್ಯಾಂಕ್ಗಳೆಲ್ಲ ಇವಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದು. ಇವಾಗ ಇಲ್ಲಿ ತೊಗೊಂಡ್ರೆ ಯೂಸ್ ಆಗುತ್ತೆ, ಹೊರಗಡೆ ಹೋಗಷ್ಟೇ ಕುಡೀಸ್ ಆಗಿರುತ್ತೆ. ಈ ಥರ ಟೇಬಲ್ ಸಿಗುತ್ತೆ, ನಾನು ಅಲ್ಲಿಂದ ನೋಡ್ಕೊಂಬರ್ತೇನೆ. ಆದರೆ ಈ ಕಡೆ ಕಾರ್ನರ್ಗೆ ಈ ಥರ ಟೇಬಲ್ಗಳು, ಮಂಚಗಳು, ಆಮೇಲೆ ಸೋಫಾಗಳು ನೋಡಿ ಇಲ್ಲಿದೆ ಸೋಫಾಗಳು. ಸ್ಟಾರ್ಟಿಂಗ್ ನಾನು ಏನಿರಲ್ಲ ಅನ್ಕೊಂಬಂದೆ, ಆಲ್ಮೋಸ್ಟ್ ಇಲ್ಲಿ ಬರ್ತಿದೆ ತಲೆ ಗಿರ್ರ ಅಂತಿದೆ. ಅದು ಈ ಡಿಸ್ಪ್ಲೇಗೆ ಫೋನ್ ಹೀಟು ಆಗ್ತಾಯಿದೆ ನೋಡಿ. ಈ ಸ್ಪೀಕರ್ ನೋಡಿ ಯಾವ ಜಮಾನ್ದಿಗಲ್ಲ. ಹಾಂ ನೋಡಿ ಇವ್ರ ಹತ್ರ ಒಳ್ಳೊಳ್ಳೆ ಕಲೆಕ್ಷನ್ ಇದೆ. ಆರನ್ಗಳು, ಫೋನು, ಹೋಗಿಂದ ಫೋನ್, ಆಗಿನ ಕಾಲದ್ದು ಲ್ಯಾಪ್ಟಾಪ್ಸು, ಸ್ಪೀಕರ್ಸು, ಆಮೇಲೆ ಪ್ರಿಂಟಿಂಗ್ ಮಿಷಿನ್ಸು, ಸೋಲಾರು, ಟಿ ವಿ, ಗಿಟಾರು. ಓಹ್ ಗಿಟಾರ್ ಚೆನ್ನಾಗಿದೆ. ಇದು ಸ್ಪೀಕರು. ನೋಡಿ ಆಲ್ಮೋಸ್ಟ್ ಇಲ್ಲಿಂದ ಅಲ್ಲಿ ಗಂಟೆ ಲಾಸ್ಟ್ ಇರ್ಬೋದು. ನಾನು ಅಲ್ಲಿಂದ ಬರ್ತಾಯಿದ್ದೀನಿ ನೋಡಿ. ಹಳೆಯ ಕಾಲದ್ದು ಫೋನು ನೋಕಿಯಾ, ನನಗೆ ಸಖತ್ ಜ್ಞಾಪಕ ಇದೆ ನೋಕಿಯಾ ಹಳೆಯ ಕಾಲದ್ದು. ಇಲ್ಲಿ ಆಲ್ಮೋಸ್ಟ್ ಯಾವ ವರ್ಕ್ ಆಗಲ್ಲ, ತೊಗೊಂಡಿದ್ರೆ ಶೋಕೇಸ್ ತೊಗೋಬೇಕು. ಹಾಂ ನೋಕಿಯಾ ವರ್ಕಿಂಗ್ ಇಲ್ಲ, ವರ್ಕಿಂಗ್ನಾಗೆ ತೊಗೊಂಡ್ರೆ ಸುಮ್ಮನೆ ಶೋಕೇಸಿಗೆ ತೊಗೊಳ್ಬೇಕು, ಮನೆಗೆ ಇಡಬೇಕು ಅಷ್ಟೇ. ಏಕೆತ್ಲಮ್ಮ 400 ರೂಪಾಯಿ ಅಂತೆ. ಫೈನಲ್ ಆಗಿ ಒಂದು ಒಳ್ಳೆ ಜಾಗಕ್ಕೆ ಬಂದಿದ್ದೀನಿ. ಇಲ್ಲಿ ನೋಡಿದ್ರೆ ನೀವು ಶಾಕ್ ಆಗ್ತೀರಾ. ಆಲ್ಮೋಸ್ಟು ತುಂಬ ಎಲ್ಲ ಹಳೆ ಕಾಲದಲ್ಲಿ ಯೂಸ್ ಮಾಡಿರೋ ಫೋನೆಲ್ಲ ನೀವು ಇಲ್ಲಿ ನೋಡ್ಬೋದು. ನೋಡಿ ಇಲ್ಲಿಂದ ಹಿಡಿದು ಅಲ್ಲಿ ಗಂಟ ಬರೀ ಪ್ರೈಸ್ ಎಷ್ಟು ಹೇಳಿ 150ರಿಂದ 300 ರೂಪಾಯಿ ಅಷ್ಟೇ. ಇಲ್ಲಿಂದ ಸ್ಟಾರ್ಟ್ ಆಗೋದು 150 ರೂಪಾಯಿ, ಅಲ್ಲಿಗೆ ಎಂಡಾಗ ಅಷ್ಟೇ 300 ರೂಪಾಯಿ. ನೀವು ಯಾವ್ದನ್ನ ತೊಗೊಳ್ಳಿ ಇವೆಲ್ಲ 300 ರೂಪಾಯಿ, ಇದು 150 ರೂಪಾಯಿ. ನೋಡಿರಿ LG ಮೊಬೈಲು, ಎಲ್ ಜಿ ಮೊಬೈಲು. ಅದು ಬಿಟ್ಟರೆ ಸ್ಯಾಮ್ಸಂಗ್ ಟಾಟಾ ಅಂತ ಇದೆ, ನೋಡೇ ಇಲ್ಲ ಟಾಟಾ ಸ್ಯಾಮ್ಸಂಗ್. ಅದು ಬಿಟ್ಟರೆ ಈ ಸ್ಯಾಮ್ಸಂಗು ಎಷ್ಟೋ ಜನಕ್ಕೆ ಫೇವ್ರೇಟು ಆಗಿನ ಕಾಲದಲ್ಲಿ. ಒಳ್ಳೆ ಫೋನ್ ಗುರು. ಫೈನಲಿ ನನಗೆ ತುಂಬ ಇಷ್ಟ ಆಗಿದ್ದು ಇದು ನೋಡಿ. ಯಾವ ಫೋನ್ ಬೇಕು ಗುರು ನಿಮಗೆ, ಇಲ್ಲಿಂದ ಹಿಡಿದು ಅಲ್ಲಿ ಗಂಟೆ 300 ರೂಪಾಯಿ ಲಾಸ್ಟ್. ಅವಾಗೇ ಹೇಳಿದ್ದೀನಿ, ಮತ್ತೊಂದ್ಸರಿ ಹೇಳ್ತಾ ಇದ್ದೀನಿ. ಏನೋ ಒಂಥರ ಖುಷಿ ಆಗ್ಬಿಟ್ಟಿದ್ದೀವಿ ಎಲ್ಲ ನೋಡಿದ್ದೆ ಫೋನ್. ಸ್ಯಾಮ್ಸಂಗು, LG, ಆಮೇಲೆ ಜಿಯೋ ಇಲ್ಲ ಬಿಡಿ, ಈಗಿನ ಕಾಲದಲ್ಲಿ ಜಿಯೋ. ಎಲ್ಲ ಕಾರ್ಬನ್ ಇದೆ ಗುರು, ರಿಲಯನ್ಸು ಇದೆ. ಹೇಳಕ್ ಆಗ್ತಲ್ಲ ನನಗೆ. ಅಕಸ್ಮಾತ್ ಹೇಳಕ್ ಬಂದಿದ್ರೆ ಎಲ್ಲ ಮೊಬೈಲ್ ಹೆಸರೇ ಬಿಡ್ತಿದೆ. ಆಲ್ಮೋಸ್ಟ್ 99%, 100% ಅಂದ್ಕೊಳ್ಳಿ ಎಲ್ಲ ಫೋನ್ಗಳಿದೆ. ಆಗಿನ ಕಾಲದಲ್ಲಿ ಬಟನ್ ಫೋನ್ ಯಾವ್ಯಾವ ಇದ್ವು ಅವೆಲ್ಲ ಇಲ್ಲಿದೆ. ಕೊನೆಗೂ ಇಲ್ಲಿಗೆ ಬಂದೆ, ಇದೇ ಎಂಡು. ಮತ್ತೆ ಹಿಂಗೆ ಹೋದರೆ ಅದೇ ದಾರಿಯಲ್ಲಿ ನೋಡಿ. ಇದು ಗಿಳಿ ಸಾಕೋ ಬಾಕ್ಸು, ಪಂಜರ, ಆಲ್ಮೋಸ್ಟ್ ಎಲ್ಲ ಅವೇ ನೋಡಿ. ಇಲ್ಲಿನ ಮಜ್ಜಿಗೆ 10 ರೂಪಾಯಿ ಅಂತೆ. ಟೇಸ್ಟ್ ಅಂತೂ ಬರೋದಿಲ್ಲ ನಮ್ಮ ಸೈಡ್ ಬಂದಂಗೆ, ಇವ್ರ ಟೇಸ್ಟೇ ಡಿಫ್ರೆಂಟ್. ಕೊನೆಗೂ ಈ ಮಾರ್ಕೆಟ್ಗೆ ಬಾಯ್ ಹೇಳೋ ಸಮಯ. ನಾನು ಅಂದ್ಕೊಂಡಿದ್ದೆ ಐಫೋನ್ ಎಲ್ಲ ಸಿಗುತ್ತೆ ಕಮ್ಮಿ ರೇಟಲ್ಲಿ, ಅಕಸ್ಮಾತ್ ಕದ್ಬಿಟ್ಟು ಬಂದು ಮಾರ್ತಿರ್ತಾರೆ ಅಂತ ಅದೇ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದು ನನಗೆ ನೋಡೋಕ್ಕೆ ಸಿಕ್ಕಿಲ್ಲ. ಅದು ಬಿಟ್ಟರೆ ಹಳೆ ಕ್ಯಾಮ್ರಾ, ಹಳೆ ವಸ್ತುಗಳು ಅದೊಂದು ನೋಡಿದೆ, ಅದೊಂದು ಖುಷಿ. ಇವಾಗ ಇಲ್ಲಿಂದ ನಮ್ಮ ಪ್ರಯಾಣ ನಮ್ಮ ರೂಮ್ಗೆ. ಈ ಬಿಸಿಲಲ್ಲಿ ಆಗಲ್ಲ ಅವರು, ಅಕ್ಕ ಬಿಸಿಲಿದೆ. ಇಲ್ಲಾಂದ್ರೆ ಒಂದು 35ರಿಂದ 40 ಸೆಲ್ಸಿಯಸ್ ಇರ್ಬೋದು ಬಿಸಿಲು. ನೋಡಿ ಈ ಬ್ಯಾಟ್ ಬಂದ್ಬಿಟ್ಟು 250 ರೂಪಾಯಿ ಅಂತೆ. ಹೆಂಗಿದೆ ಆರಾಮಾಗಿ ಆಡ್ಬೋದು. ಓನ್ಲಿ 250 ರೂಪಾಯಿ. ಬಾರ್ಗಿ ಮಾಡಿದ್ರೆ 200 ರೂಪಾಯಿ ಕೊಡ್ತಾರೆ ಅಂಕಲ್. ಮತ್ತೆ ಬಂದ ಲಕ್ನೋಗೆ ಹೋಗ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ 5 ದಿನ ಇದೇ ರೂಮಲ್ಲಿದ್ದೆ. 30ನೇ ತಾರೀಕಿಂದ 4ನೇ ತಾರೀಕು, ಹಂಗಂದ್ರೆ ಇವತ್ತು 4ನೇ ತಾರೀಕು. ಟೋಟಲ್ ಆಗಿ 5 ದಿನ ಈ ರೂಮಲ್ಲಿದ್ದೆ. ಈ ರೂಮಲ್ಲಿ ಫ್ರೀಯಾಗಿ ಉಳ್ಕೊಳ್ಳೋಕೆ ವ್ಯವಸ್ಥೆ ಮಾಡಿಕೊಟ್ಟಿರೋ ನಮ್ಮ ಕನ್ನಡಿಗರಾಗಿರೋ ಪದ್ದು ಅವರಿಗೆ ತುಂಬ ಧನ್ಯವಾದಗಳು. ಇವಾಗ ಇಲ್ಲಿಂದ ನಮ್ಮ ಪ್ರಯಾಣ ಸ್ಟೇಷನ್ಗೆ. ಅವರು ಆಲ್ಮೋಸ್ಟ್ ಇಲ್ಲಿಂದ ಒಂದು 10 ಕಿಲೋಮೀಟ್ರ್ ಇದೆ ಅವ್ರ ಮನೆ. ಆಮೇಲೆ ಅವ್ರು ಬರೋಕ್ಕೆ ಲೇಟ್ ಆಗುತ್ತೆ. ಆಮೇಲೆ ಸುಮ್ಮನೆ ಯಾಕೆ ಅಂದ್ಬಿಟ್ಟು ನಾನು ಫೋನ್ ಮಾಡಿ ಹೇಳ್ಬಿಟ್ಟು ಇವಾಗ ರ್ಯಾಪಿಡೋ ಬುಕ್ ಮಾಡಿ ಹೋಗ್ಬೇಕು ಅಂದ್ಕೊಂಡಿದ್ದೀನಿ.